ಲೈವ್ ಬಂದು ತಮಗೆ ಮಗು ಆಗಿರೋದನ್ನ ಹೇಳಿಕೊಂಡ ಆಂಕರ್ ಅನುಶ್ರೀ ದಂಪತಿ. ಆಂಕರ್ ಅನುಶ್ರೀ ಹಾಗೆ ರೋಷನ್ ಇಬ್ಬರು ಸ್ವತಃ ತಾವೇ ಒಂದು ಲೈವ್ ಬಂದ್ಬಿಟ್ಟು ತಮಗೆ ಮಗು ಆಗಿರೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ಯಾವಾಗ ಲೈವ್ ಬಂದರು, ಏನೇನು ಮಾತನಾಡಿದ್ರು, ಆಂಕರ್ ಅನುಶ್ರೀ ಹಾಗೆ ರೋಷನ್ ದಂಪತಿಗಳಿಗೆ ಗಂಡು ಮಗುವಾಗಿದೆಯಾ ಅಥವಾ ಹೆಣ್ಣು ಮಗುವಾಗಿದೆಯಾ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ವೇಳೆ ನೀವೇನಾದರೂ ಈ ಒಂದು ವಿಡಿಯೋನ ಈ ಬಾರಿಗೆ ನೋಡ್ತಾ ಇದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ, ಆಂಕರ್ ಅನುಶ್ರೀ ಹಾಗೆ ರೋಷನ್ ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಇಷ್ಟು ದಿನಗಳ ಕಾಲ ಮದುವೆಯನ್ನು ಆಗಿರಲಿಲ್ಲ. ಸೊ ಒಂದು ಒಳ್ಳೆಯ ಬಾಳ ಸಂಗಾತಿಯನ್ನು ಹುಡುಕ್ತಾ ಇದ್ರು ಅಂತಕ್ಕಂಥದ್ದನ್ನು ತಾವೇ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಕೆಲವೊಂದಿಷ್ಟು ದಿನಗಳ ಕಾಲ ಬಿಟ್ಟರು ಕೂಡ ಒಂದು ಒಳ್ಳೆಯ ಆಯ್ಕೆಯನ್ನೇ ಇವರು ಮಾಡಿಕೊಂಡಿದ್ದಾರೆ. ಯಾಕಂತಂದರೆ ಆಂಕರ್ ಅನುಶ್ರೀ ಅವರು ಒಂದು ರೋಷನ್ ಅಂತಹ ಒಂದು ಗಂಡನನ್ನು ಪಡೆಯೋಕ್ಕೆ ತುಂಬ ಅಂದರೆ ತುಂಬ ಪುಣ್ಯವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ಸ್ವತಃ ತಾವೇ ಹೇಳ್ಕೊಂಡಿದ್ದಾರೆ. ನಾನು ಇಷ್ಟು ದಿನ ಕಾಯ್ದಿದ್ದಾದರೂ ನನಗೆ ಸ್ವಾರ್ಥಕವಾಯಿತು. ಸೊ ಇಷ್ಟು ದಿನ ಕಾಯ್ದದಕ್ಕೂ ನನಗೆ ಒಂದು ಒಳ್ಳೆಯ ಫಲ ಸಿಕ್ಕಿದೆ. ನನಗೆ ರೋಷನ್ ಅಂತ ಒಂದು ಗಂಡ ಸಿಗೋದು ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ವಿಷಯ. ಯಾಕಪ್ಪ ಅಂತಂದರೆ ಇಂಥ ಗಂಡ ಎಲ್ರಿಗೂ ಸಿಗೋದಿಲ್ಲ. ನನ್ನ ಪುಣ್ಯ ಇಂತಹ ಗಂಡ ಸಿಕ್ಕಿರೋದು ನನಗೆ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಒಂದು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ನಾನು ಆಕ್ಚುಲಿ ರೋಷನ್ ರವರನ್ನ ಮೀಟ್ ಆಗಿದ್ದು ಅಚಾನಕ್ಕಾಗಿಯೇ. ಸೊ ಅಚಾನಕ್ಕಾಗಿ ಮೀಟ್ ಆಗಿ ಒಂದು ಇವರನ್ನ ಮುಖ ನೋಡಿ ಫಸ್ಟ್ ನಾನು ಯಾವ ರೀತಿಯಾಗಿ ಡಿಸೈಡ್ ಮಾಡಿದೆ ಅಂದರೆ, ಇವರು ಯಾಕೋ ಒಂಥರ ಫ್ರಾಡ್ ರೀತಿಯಲ್ಲಿ ಕಾಣ್ತಿದ್ದಾರೆ, ಇವ್ರ ಜೊತೆ ನಾನು ಇರೋದು ಬೇಕಾ ಅಥವಾ ಬೇಡವಾ, ಸೊ ಇವ್ರ ಜೊತೆ ಇರೋದು ನನಗೆ ಸರಿ ಅನಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಸೊ ನಾನು ಮೊಟ್ಟ ಮೊದಲನೇದಾಗಿ ಅನ್ಕೊಂಡಿದ್ದೆ. ಸೊ ಬರ್ಬರ್ತಾ ಸೊ ಅವರೊಂದಿಗೆ ಟೈಮ್ ಸ್ಪೆಂಡ್ ಮಾಡದಂತೆ ಅವರು ಏನು ಅನ್ನೋದು, ಅವರ ರಿಯಾಲಿಟಿ ಏನು ಅನ್ನೋದು, ಅವರು ಯಾವ ರೀತಿಯಾಗಿದ್ದಾರೆ ಅನ್ನೋದು ನನಗೆ ತಿಳಿತಾ ಬಂತು ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಇನ್ನು ಮದುವೆ ಕೂಡ ನಾವಿಬ್ರು ಆದ್ಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಕೆಲವೊಂದಿಷ್ಟು ಹನಿಮೂನ್ ಅಂತ ಕೆಲವೊಂದಿಷ್ಟು ಟ್ರಿಪ್ಗಳಿಗೆ ಹೋದ್ವಿ, ಪ್ರವಾಸಗಳಿಗೆ ಹೋದ್ವಿ. ಸೊ ಆ ಪ್ರವಾಸದ ಎಂಜಾಯ್ ಮೂಮೆಂಟ್ ಕೂಡ ನನಗೆ ತುಂಬಾ ಚೆನ್ನಾಗಿ ಮೆಮೊರೇಬಲ್ ಆಗಿದೆ. ಸೊ ನನ್ನ ಜೀವನದಲ್ಲಿ ಮರಿದೇ ಇರತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ, ನಾನು ಫಸ್ಟ್ಗೆ ರೋಷನ್ ಅವರನ್ನ ಮೀಟ್ ಆಗಿರೋದು. ಸೊ ಕಾಫಿ ಡೇ ಅಲ್ಲಿ ಇಬ್ರು ಮೀಟ್ ಆದ್ವಿ. ಇಬ್ರು ಮೀಟ್ ಆದ ನಂತರ ಸೊ ನಾನು ಒಂದು ಬ್ಯಾಗ್ನಲ್ಲಿ ಪೆಪ್ಪರ್ ಸ್ಪ್ರೇನ ಇಟ್ಕೊಂಡು ಹೋಗಿದ್ದೆ. ಯಾಕಪ್ಪ ಅಂತಂದರೆ ಇವರು ಏನಾದರೂ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾನು ಆ ಪೆಪ್ಪರ್ ಸ್ಪ್ರೇಯಿಂದ ಅವರಿಗೆ ಇದು ಮಾಡಬೇಕು ಅಂತ. ಸೊ ಈ ರೀತಿಯಾಗಿ ನಮ್ಮಿಬ್ಬರು ಕನ್ವರ್ಸೇಷನ್ ಸ್ಟಾರ್ಟ್ ಆಗಿ ಸೊ ಮದುವೆ ಲೆವೆಲ್ಗೆ ಬಂದು ನಿಂತು, ಅದಾದಮೇಲೆ ಮದುವೆಯನ್ನು ಕೂಡ ಆದ್ವಿ. ಸೊ ಈಗ ನಮ್ಮಿಬ್ಬರು ಜೀವನವನ್ನು ತುಂಬ ಚೆನ್ನಾಗಿ ನಡೆಸ್ತಾ ಇದ್ವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ಅದಾದ ನಂತರ ಇವರಿಬ್ಬರು ತುಂಬ ಜೀವನವನ್ನು ಚೆನ್ನಾಗಿ ನಡೆಸ್ತಿದ್ದಾರೆ. ಸೊ ಇದಾದ ನಂತರ ಒಂದು ಗುಡ್ ನ್ಯೂಸ್ ಅಂತ ಕೊಡೋಕೆ ಒಂದು ಆಂಕರ್ ಅನುಶ್ರೀ ಹಾಗೆ ಒಂದು ಆಂಕರ್ ಅನುಶ್ರೀ ಅವರ ಪತಿಯಾದಂಥ ರೋಷನ್ ರವರು ಬಂದಿದ್ದಾರಂತೆ. ಇವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಗ್ತಾ ಇದ್ವು. ಇದನ್ನು ಕೂಡ ಲೈವ್ ಬಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಇವರು ನೀಡಿದ್ದಾರೆ. ಇವರು ಲೈವ್ ಅನ್ನ ಕೂಡ ಬಂದಿದ್ರು. ಯಾವಾಗಪ್ಪ ಅಂತಂದ್ರೆ ಕೇವಲ 2 ದಿನಗಳ ಹಿಂದೆನೆ ಇವರಿಬ್ರು ಲೈವ್ ಬಂದು ಸೊ ಒಂದು ಸುದ್ದಿಯನ್ನ ತಿಳಿಸಿಕೊಟ್ಟಿದ್ದಾರೆ, ಒಂದು ಶುಭ ಸುದ್ದಿಯನ್ನ ಕೂಡ ತಿಳಿಸಿಕೊಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಹಲವಾರು ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿರ್ಬೋದು, ಇವರು ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ. ಸೊ ಇವರು ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ದಾರೆ ಅಂತಕ್ಕಂಥದ್ದು ಸೊ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಗ್ತಾ ಇತ್ತು. ಸೊ ಈ ಸುದ್ದಿಗೆ ಇವರೇ ಒಂದು ಬ್ರೇಕ್ ಅನ್ನ ಹಾಕಿದ್ದಾರೆ. ಸೊ ಇವರು ನಿಜಾನ ಅಥವಾ ಸುಳ್ಳ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವರೇ ಬಂದು ಖುದ್ದಾಗಿ ಸ್ವತಃ ತಿಳಿಸಿದ್ದಾರೆ. ಖಂಡಿತವಾಗ್ಲೂ ಆಂಕರ್ ಅನುಶ್ರೀ ಹಾಗೆ ರೋಷನ್ ರವರು ಒಂದು ಆನ್ಲೈನ್ ನಲ್ಲಿ ಬಂದ್ಬಿಟ್ಟು ಒಂದು ಲೈವ್ ನಲ್ಲಿ ಬಂದ್ಬಿಟ್ಟು ಯಾವ ರೀತಿಯಾಗಿ ಹೇಳಿದಾರಪ್ಪ ಅಂತಂದ್ರೆ, ಇನ್ನುವರೆಗೆ ಯಾವುದೇ ಒಂದು ಗುಡ್ ನ್ಯೂಸ್ ಅನ್ನ ಅನುಶ್ರೀ ಅವರು ಕೊಟ್ಟಿಲ್ಲ. ಖಂಡಿತವಾಗ್ಲೂ ನಿಮಗೆ ಅವರು ಏನಾದರೂ ಆ ರೀತಿಯಾಗಿ ಗುಡ್ ನ್ಯೂಸ್ ಅನ್ನ ಕೊಟ್ಟರೆ ನಾನು ತಿಳಿಸೋತೀನಿ ನಿಮಗೆ, ಖಂಡಿತವಾಗ್ಲೂ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ರೋಷನ್ ರವರು ಹೇಳಿದ್ದಾರಂತೆ. ಸೊ ಇದೊಂದು ಲೈವ್ ನಲ್ಲಿ ಬಂದಿದ್ದಾರೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಬಲವಾದ ಮಾಹಿತಿಗಳಲ್ಲಿ ತಿಳಿಸ್ತಾ ಇದೆ. ಸೊ ಇವರು ಲೈವ್ ನಲ್ಲಿ ಬಂದು ಹೇಳಿದ್ದಾರೆ ಅಂತಕ್ಕಂಥದ್ದಕ್ಕೆ ಯಾವುದೇ ಪ್ರೂಫ್ಗಳು ಇನ್ನುವರೆಗೂ ನಮಗೆ ಸಿಕ್ಕಿಲ್ಲ. ಕೆಲವೊಂದಿಷ್ಟು ಮೂಲಗಳಿಂದ ನಾವು ಈ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದೇವೆ. ಸೊ ಇವರು ಖಂಡಿತವಾಗ್ಲೂ ಗರ್ಭಿಣಿಯಾಗಿದ್ದಾರಾ ಅಥವಾ ಇಲ್ವಾ, ಇವರು ಒಂದು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಥವಾ ಇಲ್ವೋ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಎಲ್ಲೂ ಕೂಡ ಮಾಹಿತಿ ಇನ್ನುವರೆಗೂ ಸಿಕ್ಕಿಲ್ಲ. ಸೊ ಇದ್ರ ಬಗ್ಗೆ ಮಾಹಿತಿ ನಮಗೂ ಕೂಡ ಸಿಕ್ಕಿಲ್ಲ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದ್ರೆ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಆ ರೀತಿಯಾದ ವಿಡಿಯೋಗಳು ನಿಮ್ಗೆ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಈ ಒಂದು ವಿಡಿಯೋದ ಕೆಳಗಡೆ ಆ ಒಂದು ವಿಡಿಯೋದ ಕಮೆಂಟ್ ಮಾಡಿ. ಸೊ ಆ ಒಂದು ವಿಡಿಯೋದ ಲಿಂಕ್ ಅನ್ನ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೆ ಅಂದ್ರೆ ಕಮೆಂಟ್ ಮಾಡಿ. ಇವ್ರೇನಾದ್ರೂ ಒಂದು ಗರ್ಭಿಣಿ ಆಗಿದ್ದಾರಾ ಅಥವಾ ಒಂದು ಗಂಡು ಮಗುವಿಗೆ ಅಥವಾ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರಾ, ಸೊ ಇದ್ರ ಬಗ್ಗೆ ಏನು ಅನ್ನೋದನ್ನ ದಯವಿಟ್ಟು ಎಲ್ಲರೂ ಕೂಡ ಕ್ಲಿಯರ್ ಮಾಡಿ. ಈ ಒಂದು ವಿಡಿಯೋ ಕಮೆಂಟ್ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಕ್ಲಿಯರ್ ಮಾಡಿ.